ಟ್ರಂಪ್ ದೊಡ್ಡ ಗೆಲುವು, ನೇಟೋಗೆ ದುಡ್ಡಿನ ಹೊಳೆ, ಗಂಟು ಬಿಚ್ಚಲು ಯುರೋಪ್ ರೆಡಿ, ಭಾರತಕ್ಕೆ ಭಾರಿ ಅವಕಾಶ. ನಮಸ್ಕಾರ ಸ್ನೇಹಿತರೆ. ತಮ್ಮ ಚಿತ್ರ ವಿಚಿತ್ರ ವರ್ತನೆಗಳಿಂದ ಕ್ರೇಜಿ ಅಧ್ಯಕ್ಷ ಅಂತ ಕರೆಸ್ಕೊಳ್ತಾ ಇದ್ದ ಟ್ರಂಪ್ ಇಡೀ ವಿಶ್ವವೇ ನಿಬ್ಬೆರಗಾಗುವಂತ ಕೆಲಸವನ್ನ ಮಾಡಿದ್ದಾರೆ. 2 ತಿಂಗಳಲ್ಲಿ ವಿಶ್ವದ ಅತಿದೊಡ್ಡ ಡೀಲ್ ಕುದುರಿಸಿದ್ದಾರೆ. ನೇಟೋಗೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮ GDPಯ 5% ಹಣವನ್ನ ಡಿಫೆನ್ಸ್ಗೆ ಮೀಸಲಿಡುವಂತೆ ಮಾಡಿದ್ದಾರೆ. ಸ್ನೇಹಿತರೆ, ಯುರೋಪ್ ರಾಷ್ಟ್ರಗಳ GDPಯ 5% ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ನೇಟೋನ ಹಿಡಿಯೋರೇ ಇರಲ್ಲ. ನ್ಯಾಟೋ ಮಿಲಿಟರಿ ಮಾನ್ಸ್ಟರ್ ಆಗಿಬಿಡುತ್ತೆ ಇಷ್ಟು ದುಡ್ಡು ಖರ್ಚು ಮಾಡಿದ್ರೆ. ಡಾಲರ್ನಲ್ಲೇ ಮುಳುಗಿಸ್ಬಿಡ್ಬೋದು. ಡಿಫೆನ್ಸ್ ಕ್ಷೇತ್ರ ಜಗತ್ತಿನಾದ್ಯಂತ ಹುಚ್ಚೆದ್ದು ಕುಣಿಬಹುದು. ಈಗ ಆಲ್ರೆಡಿ ಡಿಫೆನ್ಸ್ ಶೇರುಗಳು ದಿಕ್ಕೆಟ್ಟು ಓಡ್ತಾ ಇದ್ದಾವೆ. ಭಾರತಕ್ಕೂ ಕೂಡ ಇದರಲ್ಲಿ ಭಾರಿ ಅವಕಾಶ ಕಾದಿದೆ. ಹಾಗಿದ್ರೆ ಟ್ರಂಪ್ ಡೀಲ್ ರಷ್ಯಾ ಚೀನಾ ಕನಸಿಗೆ ಬ್ರೇಕ್ ಹಾಕುತ್ತಾ? ಜಗತ್ತು ಇನ್ಮುಂದೆ ಮೊದಲಿನ ಥರ ಇರಲ್ಲ ಅಂತ ಹೇಳ್ತಿರೋದು ಯಾಕೆ? ಕಂಪ್ಲೀಟ್ ಬದಲಾಗುತ್ತೆ ಜಗತ್ತು ಅಂತ ಹೇಳ್ತಿರೋದು ಯಾಕೆ? ಗೇಮ್ ಚೇಂಜರ್ ಡಿಸಿಷನ್ ಅಂತ ಹೇಳ್ತಿರೋದು ಯಾಕೆ? ಈ ಡೀಲ್ನ ಪರಿಣಾಮ ಏನು ಜಿಯೋ ಪಾಲಿಟಿಕ್ಸ್ ಮೇಲೆ? ನೇಟೋಗೆ ದುಡ್ಡು ಬರೋದ್ರಿಂದ ಭಾರತಕ್ಕೇನಾದರೂ ಅಡ್ವಾಂಟೇಜ್ ಇದೆಯಾ? ಹೇಗೆ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಡ್ಯಾಡಿ ಮಾತಿಗೆ ಒಪ್ಪಿದ ಯುರೋಪ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನೇಟೋ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಬಲಿಷ್ಠ ಭದ್ರತಾ ಕೂಟ. ಆದರೆ ಇಲ್ಲಿ ಹೆಸರಿಗೆ ಯುರೋಪ್ ಇದೆಯಾದರೂ ಕೂಡ ನೇಟೋದ ಬಹುತೇಕ ಖರ್ಚುಗಳನ್ನು ನೋಡ್ಕೊಳ್ತಾ ಇದ್ದಿದ್ದು ಅವರ ದೊಡ್ಡಪ್ಪ ಅಮೆರಿಕ. 2024ರ ಅಂಕಿಅಂಶದ ಪ್ರಕಾರ ಅಮೆರಿಕ ನೇಟೋಗೆ $967 ಬಿಲಿಯನ್ ಸುರಿದ್ರೆ. ಎಷ್ಟು? $967 ಬಿಲಿಯನ್. $1 ಬಿಲಿಯನ್ ಅಂದರೆ 8,500 ಕೋಟಿ ರೂಪಾಯಿಗಿಂತ ಹೆಚ್ಚು. ಸೊ $967 ಬಿಲಿಯನ್ ಸುರಿದ್ರೆ ಉಳಿದ 31 ರಾಷ್ಟ್ರಗಳು ಸೇರಿಕೊಂಡು ಬರೀ $380 ಬಿಲಿಯನ್ ಕೊಡ್ತಾ ಇದ್ರು. ಇದರರ್ಥ 72% ನೇಟೋನ ಅಮೆರಿಕ ಒಂದೇ ಸಾಕ್ತಾ ಇತ್ತು. ಹೀಗಾಗಿ ಅಮೆರಿಕದ ನೇಟೋ ಖರ್ಚನ್ನು ಕಮ್ಮಿ ಮಾಡಬೇಕು, ನೇಟೋಗೆ ಯುರೋಪಿಯನ್ ರಾಷ್ಟ್ರಗಳಿಂದಲೂ ದುಡ್ಡು ಕಕ್ಕಿಸಬೇಕು ಅನ್ನೋದು ಟ್ರಂಪ್ರ ಬಹಳ ವರ್ಷಗಳ ಒತ್ತಾಯ ಆಗಿತ್ತು. ದುಡ್ಡು ಕೊಡಿ, ರಕ್ಷಣೆ ಕೊಡ್ತೀವಿ ಅಂತ ಧಮಕಿ ಕೂಡ ಹಾಕಿದ್ರು. ನಿಮಗೆ ಖರ್ಚು ಮಾಡೋಕ್ಕಾಗಲ್ವಾ? ನಾವೇ ಸಾಕಬೇಕಾ ನಿಮ್ಮ ಸೇನೆನೆಲ್ಲ? ನಿಮ್ಮ ಡಿಫೆನ್ಸ್ ನಾವು ನೋಡ್ಕೋಬೇಕಾ? ನೋಡ್ತೀವಿ, ವರ್ಷಕ್ಕೊಂದ್ಸಲಿ ಬಿಲ್ ಕಳಿಸ್ತೀವಿ, ಪೇ ಮಾಡಿ ಅಂತ ಹೇಳಿದರು ಟ್ರಂಪ್ ಯುರೋಪಿಯನ್ ಮಿತ್ರರಿಗೆ. ಇಲ್ವಾ, ನೀವು ನಿಮ್ಮ GDPಯ 2% ಮಾತ್ರ ಖರ್ಚು ಮಾಡ್ತಿದ್ರಿ, 5% ತಗೊಂಡೋಗಿ ಡಿಫೆನ್ಸ್ ಸ್ಪೆಂಡಿಂಗ್, ಅವಾಗ ಓಕೆ ಅಂಥೇಳಿ ಆಗ್ರಹ ಮಾಡ್ತಾ ಬರ್ತಾಯಿದ್ರು. ಈಗ ಕಡೆಗೂ ಡ್ಯಾಡಿ ಮಾತಿಗೆ ಯುರೋಪ್ ಒಪ್ಪಿದೆ. ಡ್ಯಾಡಿ ಅಂತ ನಾವೇನು ಹೇಳ್ತಿಲ್ಲಪ್ಪ, ನೇಟೋ ಮುಖ್ಯಸ್ಥನೇ ಹೇಳಿರೋದು ಟ್ರಂಪ್ರನ್ನ ಡ್ಯಾಡಿ ಅಂತ. ವೈಟ್ ಹೌಸ್ ಕೂಡ ಡ್ಯಾಡಿ ವಾಪಸ್ ಬಂದರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದೆ. ಅದಿರಲಿ, ಟ್ರಂಪ್ ಮಾತಿಗೆ ಈಗ ಯುರೋಪ್ ರಾಷ್ಟ್ರಗಳು ಒಪ್ಕೊಂಡಿವೆ. ನೆದರ್ಲ್ಯಾಂಡ್ನ ರಾಜಧಾನಿ ದಿ ಹೇಗ್ನಲ್ಲಿ ನಡೆದ ನೇಟೋದ 76ನೇ ವಾರ್ಷಿಕ ಸಮ್ಮೇಳನದಲ್ಲಿ ಡಿಸಿಷನ್ ಆಗಿದೆ. ಯುರೋಪ್ ರಾಷ್ಟ್ರಗಳು ತಮ್ಮ GDPಯ 5% ಹಣವನ್ನು ನೇಟೋಗಾಗಿ ಮೀಸಲಿಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. 2035ರ ಒಳಗೆ 5%ಗೆ ಕಮಿಟ್ ಆಗ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಕೇವಲ ಸ್ಪೇನ್ ಮಾತ್ರ ಒಪ್ಕೊಂಡಿಲ್ಲ, ಆದರೆ ಉಳಿದೆಲ್ಲ ರಾಷ್ಟ್ರಗಳು ದುಡ್ಡು ಬಿಚ್ತೀವಿ ಅಂತ ಹೇಳಿದೆ. ಟ್ರಂಪ್ ಇದನ್ನ ಯುರೋಪ್ ಮತ್ತು ವೆಸ್ಟ್ನ, ಅಂದರೆ ಅಮೆರಿಕ ಮತ್ತು ಮಿತ್ರರ ಈ ವೆಸ್ಟ್ ಕೂಟ ಇದೆಯಲ್ಲ, ಪಶ್ಚಿಮ ಯುರೋಪ್ ಮತ್ತು ಅಮೆರಿಕದ ಕೂಟ, ಅವರ ಗೆಲುವು, ನಾಗರಿಕತೆಯ ಗೆಲುವು ಅಂತ ಹೇಳ್ಕೊಂಡಿದ್ದಾರೆ. GDP 5% ದುಡ್ಡಿಡ್ತಾರೆ ಅಂದರೆ ಅದರಲ್ಲಿ 3.5% ಹಣ ಸೈನಿಕರಿಗೆ ಮತ್ತು ಶಸ್ತ್ರಾಸ್ತ್ರಗಳಿಗೆ ಹೋದರೆ, ಇನ್ನು 1.5% ಹಣ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ರಸ್ತೆ, ಸೇತುವೆ, ಬಂದರು ಇವುಗಳ ನಿರ್ಮಾಣಕ್ಕೆ ಹೋಗುತ್ತೆ. ಸೈಬರ್ ಸೆಕ್ಯೂರಿಟಿ ಮತ್ತು ಎನರ್ಜಿ ಪೈಪ್ಲೈನ್ಗಳ ರಕ್ಷಣೆಗೆ ಹೋಗುತ್ತೆ ಅಂತ ನೇಟೋ ತೀರ್ಮಾನ ಮಾಡಿದೆ. ನೇಟೋಗೆ ದುಡ್ಡಿನ ಸುನಾಮಿ. ಸ್ನೇಹಿತರೆ, ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಬಜೆಟ್ನ 5% ಹಣವನ್ನು ಬಿಚ್ಚೋದು ಅಂದರೆ ಸಣ್ಣ ವಿಚಾರ ಅಲ್ಲ. ಎಲ್ಲ ಅತಿ ಶ್ರೀಮಂತ ಕುಳಗಳು ಇವರೆಲ್ಲರೂ. ವಿಶ್ವದ ಟಾಪ್ 50 ಆರ್ಥಿಕತೆಗಳ ಪೈಕಿ 18 ಶ್ರೀಮಂತ ರಾಷ್ಟ್ರಗಳು ನೇಟೋ ಕೂಟದಲ್ಲೇ ಬರ್ತವೆ. ಈ ದೇಶಗಳಲ್ಲಿರೋ ಜನರ ಸರಾಸರಿ ತಲಾ ಆದಾಯ $50,000 ಇದೆ. ಇವುಗಳ ಒಟ್ಟು ಆರ್ಥಿಕತೆ ಸೇರಿಸಿದ್ರೆ $19 ಟ್ರಿಲಿಯನ್ ಆಗುತ್ತೆ. ಹೆಚ್ಚು ಕಮ್ಮಿ ಚೀನಾದ ಆರ್ಥಿಕತೆಗೆ ಸಮ. ಈಗ ಇದ್ದಕ್ಕಿದ್ದಂತೆ ಚೀನಾ ತನ್ನ GDPಯ 5% ಹಣವನ್ನು ಬದಿಗಿಟ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಮಿಲಿಟರಿ ಹೆಡ್ ಕ್ವಾರ್ಟರ್ನಲ್ಲಿ ದುಡ್ಡಿಡಕ್ಕೆ ಜಾಗ ಸಾಕಾಗಲ್ಲ. ಈಗ ನೇಟೋದಲ್ಲೂ ಕೂಡ ಅಷ್ಟೇ. ಟ್ರಂಪ್ರ ಈ ಡೀಲ್ನಿಂದ ನೇಟೋಗೆ ಬರೋಬ್ಬರಿ $1.3 ಟ್ರಿಲಿಯನ್ ದುಡ್ಡು ಸುರಿದು ಬರುತ್ತೆ. $1.3 ಟ್ರಿಲಿಯನ್. ಎಷ್ಟು ಹಂಗಂದ್ರೆ ತೈಲ ದೊರೆ ಶ್ರೀಮಂತ ರಾಷ್ಟ್ರ ಅಂತ ಕರ್ಕೊಳ್ಳೋ ಸೌದಿ ಆರ್ಥಿಕತೆಗಿಂತ ಹೆಚ್ಚಿನ ದುಡ್ಡು, ಇಡೀ ಆರ್ಥಿಕತೆಗಿಂತ ಸೌದಿದು. ಹೀಗೆ ಒಂದು ಶ್ರೀಮಂತ ದೇಶದ ಆರ್ಥಿಕತೆಗಿಂತ ಹೆಚ್ಚಿನ ದುಡ್ಡು ನೇಟೋಗೆ ಸಿಗುತ್ತೆ. ನೇಟೋ ಬಜೆಟ್ ಡಬಲ್ ಆಗುತ್ತೆ. ಆಲ್ರೆಡಿ ನೇಟೋ ವಿಶ್ವದ ಬಲಿಷ್ಠ ಸೇನಾಕೂಟ. ಅಂಥದ್ರಲ್ಲಿ ಈ ಥರ ಭಾರೀ ಪ್ರಮಾಣದಲ್ಲಿ ಪ್ರವಾಹದೋಪಾದಿಯಲ್ಲಿ $, ಸುರಿಸಿದ್ರೆ ರಾಕ್ಷಸ ಕೂಟ ಆಗತ್ತೆ ಇದು. ಪವರ್ ವಿಚಾರದಲ್ಲಿ
ಮಾನ್ಸ್ಟರ್, ಮಿಲಿಟರಿ ಮಾನ್ಸ್ಟರ್ ಆಗುತ್ತೆ. ರಷ್ಯಾ, ಚೀನಾ ಯಾವ ದೇಶದ ಸೇನೆ ಕೂಡ ನ್ಯಾಟೋ ಕಡೆಗೆ ತಿರುಗಿ ನೋಡೋಕ್ಕೂ ಭಯ ಪಡಬೇಕು, ಆ ರೀತಿ ಆಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಶಿರ್ಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ರಷ್ಯಾ, ಚೈನಾ ಗಪ್ಚುಪ್, ನೇಟೋ ಹಿಡಿಯಕ್ಕಾಗಲ್ಲ. ಇಷ್ಟು ದುಡ್ಡು ಹರಿದು ಬರೋದ್ರಿಂದ ಜಗತ್ತಲ್ಲಿ ಏನೇನಾಗುತ್ತೆ ಅಂತ ಪ್ರತಿಷ್ಠಿತ ಫಾರಿನ್ ಪಾಲಿಸಿ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಆ ಪ್ರಕಾರ GDP 5% ಖರ್ಚು ಮಾಡೋದ್ರಿಂದ ಡಿಫೆನ್ಸ್ ಮೇಲೆ ನೇಟೋ ಇನ್ನೊಂದು ಪರ್ಯಾಯ ಸೈನ್ಯವನ್ನೇ ಸೃಷ್ಟಿ ಮಾಡಬಹುದು. ಸದ್ಯ ನೇಟೋದಲ್ಲಿ 35 ಲಕ್ಷ ಸೈನಿಕರಿದ್ದಾರೆ. 35 ಲಕ್ಷ. ಈಗ ಹೊಸದಾಗಿ ಸಿಗೋ ದುಡ್ಡಲ್ಲಿ ಸೇನೆಗೆ ಇಷ್ಟು ಅಂತ ಸಪರೇಟ್ ಇಟ್ಕೊಂಡಿದಾರಲ್ಲ, ಅದು $450 ಬಿಲಿಯನ್ ಬರ್ಬೋದು ಸೈನಿಕರು ಮತ್ತು ಶಸ್ತ್ರಗಳಿಗೆ ಅಂತ ಹೇಳಿ. ಅದರಲ್ಲಿ 15 ಲಕ್ಷ ಯೋಧರ ಒಂದು ದೊಡ್ಡ ಹೊಸ ಪಡೆಯನ್ನೇ ಕಟ್ಬೋದು. ಇಷ್ಟು ದಿನ ಅನೇಕ ನೇಟೋ ಕಂಟ್ರೀಸ್ ಅಲ್ಲಿ ಈ ಯೋಧರು ಕಡ್ಡಾಯ ಮಿಲಿಟರಿ ಸೇವೆ ಇರೋದ್ರಿಂದ ಬರ್ತಾ ಇದ್ರು. ಆದ್ರೆ ಈಗ ಪ್ರೊಫೆಷನಲ್ ಆರ್ಮಿನೇ ಸೃಷ್ಟಿ ಮಾಡ್ಬೋದು. ಈ ಸೇನೆಯನ್ನ ಕೇವಲ ರೀಎನ್ಫೋರ್ಸ್ಮೆಂಟ್ಗೆ ಅಂತ ಇಟ್ಕೋಬಹುದು. ಅಲ್ಲದೆ ಪ್ರತಿಯೊಂದು ನೇಟೋ ರಾಷ್ಟ್ರದಲ್ಲಿ 3 ಪೇಟ್ರಿಯಾಟ್ ಸಿಸ್ಟಮ್ಗಳನ್ನು ಇಡಬಹುದು. ರಷ್ಯಾ, ಚೀನಾ ಮಿಸೈಲ್ಗಳು ಕನಸಲ್ಲೂ ಈ ಉಕ್ಕಿನ ಕೋಟೆಯನ್ನ ಭೇದಿಸೋಕ್ಕಾಗಲ್ಲ. ಇವ್ರು ಸುದ್ದಿಗೆ ಹೋಗೋಕೆ ಹೆದರ್ತಾರೆ. ರಷ್ಯಾದ ಇಸ್ಕಾಂದರ್ ಮೇಲೆ ಹೇಳ್ತಿದ್ದಂತೆಯೇ ಹೊಡೆದು ಹಾಕ್ಬೋದು. ಅದಕ್ಕೆ F-35 ನಂತಹ ಘಾತಕ ಫೈಟರ್ ಜೆಟ್ಗಳನ್ನು ಯುರೋಪಲ್ಲಿ ಒಂದೊಂದು ನಗರಕ್ಕೆ ಒಂದರಂತೆ ನಿಲ್ಲಿಸಬಹುದು. ಈಗಿರೋ ನೇಟೋ ವಾಯುಪಡೆಗೆ ಸಾವಿರ ಸಂಖ್ಯೆಯಲ್ಲಿ ಹೊಸ ಫೈಟರ್ ಜೆಟ್ಗಳನ್ನು ಸೇರಿಸಬಹುದು. ಅಲ್ಲದೆ R&Dಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಸುರಿದು ನೇಟೋ ರಾಷ್ಟ್ರಗಳು ಇನ್ನಷ್ಟು ಅತ್ಯಾಧುನಿಕ ಕ್ರಾಂತಿಕಾರಿ ಶಸ್ತ್ರಾಸ್ತ್ರಗಳನ್ನು ಸೃಷ್ಟಿ ಮಾಡ್ಬೋದು. ಜೊತೆಗೆ ಇಷ್ಟು ದಿನ ಯುರೋಪ್ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದ್ರಿಂದ ಅಮೆರಿಕದ ಮಿಲಿಟರಿ ಶಕ್ತಿ ಎಲ್ಲ ಯುರೋಪ್ನಲ್ಲಿ ಕೊಳಿತಾ ಬಿದ್ದಿತ್ತು. ಅಮೆರಿಕದ ಲಕ್ಷಾಂತರ ಸೈನಿಕರು, ಫೈಟರ್ ಜೆಟ್ಗಳು, ಯುದ್ಧ ನೌಕೆಗಳು, ಮಿಸೈಲ್ಗಳನ್ನು ಅಲ್ಲಿ ತಗೊಂಡೋಗಿಟ್ಟು ಸಾಕಬೇಕಾಗಿತ್ತು. ಆದರೆ ಈಗ ಯುರೋಪ್ ಸಶಕ್ತ ಆಗೋದ್ರಿಂದ ಅಮೆರಿಕ ಈ ತನ್ನ ಸೇನೆಯನ್ನ ಸ್ಟ್ರಾಟಜಿಕ್ ಜಾಗಗಳಿಗೆ ಬೇರೆ ಕಡೆಗೆ ಮೂವ್ ಮಾಡ್ಬೋದು. ತೈವಾನ್, ಮಿಡಲ್ ಈಸ್ಟ್, ದಕ್ಷಿಣ ಕೊರಿಯಾ ಕಡೆ ಕಳಿಸ್ಬೋದು. ಇಂಡೋ ಪ್ಯಾಸಿಫಿಕ್ ಕಡೆಗೆ ಫೋಕಸ್ ಮಾಡ್ಬೋದು. ಇದರಿಂದ ತೈವಾನ್ ನುಂಗೋ ಚೀನಾ ಕನಸು, ದಕ್ಷಿಣ ಕೊರಿಯಾಗೆ ಮುತ್ತಿಗೆ ಹಾಕೋ ಕಿಮ್ ಕನಸು ಹಾಗೂ ಖಾಮಿನಯ್ಯ ಇದ್ದ ಬದ್ದ ಕನಸು ಎಲ್ಲ ಭಂಗ ಆಗಬಹುದು. ಪುಟಿನ್ ಕೂಡ ಮತ್ತೊಮ್ಮೆ ಯುರೋಪ್ನತ್ತ ಕಣ್ಣು ಹಾಕದ ರೀತಿಯಲ್ಲಿ ದಿಗ್ಬಂಧನವನ್ನು ವಿಧಿಸಬಹುದು. ಇದಕ್ಕೆ ಸರಿಸಾಟಿಯಾಗಿ ಯಾವುದೋ ಒಂದು ರಾಷ್ಟ್ರ ಖರ್ಚು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಲೆವೆಲ್ಗೆ ಸಂಪದ್ಭರಿತವಾಗುತ್ತೆ ನೇಟೋದ ಡಿಫೆನ್ಸ್ ಬಜೆಟ್. ಡಿಫೆನ್ಸ್ ಕಂಪನಿಗಳಿಗೆ ಸುಗ್ಗಿ, ಭಾರತಕ್ಕೂ ಸುವರ್ಣಾವಕಾಶ. ಇಷ್ಟು ದುಡ್ಡು ಖರ್ಚು ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ. ಒಂದು ವರ್ಷ ಅಲ್ಲ, ವರ್ಷವೂ ಈ ರೀತಿ 5% ಖರ್ಚು ಮಾಡ್ತಾರೆ GDP. ಅಂದರೆ ಪ್ರತಿ ವರ್ಷವೂ ಟ್ರಿಲಿಯನ್ ಡಾಲರ್ ಬರ್ತಾ ಹೋಗುತ್ತೆ ಡಿಫೆನ್ಸ್ಗೆ. ಅಷ್ಟು ದುಡ್ಡಿಗೆ ಬೆಲೆ ಬಾಳುವಷ್ಟು ಶಸ್ತ್ರಾಸ್ತ್ರವನ್ನು ಉತ್ಪತ್ತಿ ಮಾಡಿಕೊಡೋದು ಯಾರು? ಆಲ್ರೆಡಿ ಜಗತ್ತಿನಾದ್ಯಂತ ಇರೋ ಎಲ್ಲ ಕಂಪನಿಗಳು 10 ವರ್ಷಗಳಿಗಾಗುವಷ್ಟು ಆರ್ಡರ್ನ ಬ್ಯಾಕ್ಲಾಗ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಹೊಸದಾಗಿ ಬರೋ ಈ ದುಡ್ಡಿನ ಪ್ರವಾಹಕ್ಕೆ ಎಲ್ಲಿಂದ ಮಾಡಿಕೊಡ್ತಾರೆ ಕೂಡಲೇ? ನೇಟೋ ತನ್ನ ಬಲವನ್ನು ಹೆಚ್ಚು ಮಾಡಿಕೊಂಡ್ರೆ ಅಥವಾ ಚೀನಾ ಮತ್ತು ರಷ್ಯಾ ಕೂಡ ಸುಮ್ಮನೆ ಕೂರಲ್ವಲ್ಲ, ಅವರು ಕೂಡ ಪೈಪೋಟಿಗೆ ಬಿದ್ದು ಶಸ್ತ್ರಾಸ್ತ್ರ ಖರೀದಿ ಮಾಡೋಕೆ ಮುಂದಾಗ್ತಾರಲ್ಲ. ಹೀಗಾಗಿ ಜಗತ್ತಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿನೇ ಶುರುವಾಗತ್ತಿದ್ರಿಂದ ಸಾವಿರ ಸಂಖ್ಯೆಯಲ್ಲಿ ಡಿಫೆನ್ಸ್ ಆರ್ಡರ್ಗಳು ಬರೋಕೆ ಶುರುವಾಗುತ್ತೆ. ಪರಿಣಾಮ ಡಿಫೆನ್ಸ್ ಕ್ಷೇತ್ರ ಕಂಡು ಕೇಳರಿಯದ ರೀತಿಯಲ್ಲಿ ಬೂಮ್ ಆಗುತ್ತೆ. ಸದ್ಯ ಜಾಗತಿಕ ಡಿಫೆನ್ಸ್ ಕ್ಷೇತ್ರದ ಗಾತ್ರ $500 ಬಿಲಿಯನ್ ಗಳಷ್ಟಿದೆ. ನೇಟೋದ ಈ ಸಾಹಸದಿಂದ ಡಿಫೆನ್ಸ್ ಕ್ಷೇತ್ರದ ಗಾತ್ರ $1 ಟ್ರಿಲಿಯನ್ ಮುಟ್ಟಿದ್ರೂ ಅಚ್ಚರಿ ಇಲ್ಲ. ಇದರಿಂದ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್, ಬೋಯಿಂಗ್, ಜನರಲ್ ಡೈನಾಮಿಕ್ಸ್, ಜನರಲ್ ಎಲೆಕ್ಟ್ರಿಕ್ಸ್ ಹಾಗೆ ಯುರೋಪ್ನ ದಸೋನ್ ಅಂತಹ ಕಂಪನಿಗಳಿಗೆ ಸುಗ್ಗಿ ಶುರುವಾಗುತ್ತೆ. ಈಗ ಆಲ್ರೆಡಿ ಯುರೋಪ್ನ ಏರೋಸ್ಪೇಸ್ ಇಂಡಸ್ಟ್ರಿ ಮತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು 1.5% ತನಕ ಜಂಪ್ ಆಗಿವೆ. ಭಾರತಕ್ಕೂ ಕೂಡ ಭರ್ಜರಿ ಅವಕಾಶ ಸೃಷ್ಟಿಯಾಗುತ್ತೆ. ಯಾಕಂದರೆ ಆಲ್ರೆಡಿ ಹೇಳಿದ ಹಾಗೆ ಇಷ್ಟು ಪ್ರಮಾಣದಲ್ಲಿ ಆರ್ಡರ್ ಬಂದಾಗ ಇಷ್ಟು ಟ್ರಿಲಿಯನ್ ಡಾಲರ್ ಬೆಲೆ ಬಾಳೋ ಆರ್ಡರನ್ನು ಪ್ರತಿ ವರ್ಷವೂ ಫುಲ್ಫಿಲ್ ಮಾಡೋ ಸಾಮರ್ಥ್ಯ ಇವಾಗಲೇ ಅಮೆರಿಕ ಮತ್ತು ಯುರೋಪ್ಗಳ ಕೈಲಿ ಆಗಲ್ಲ. ಈಗ ಆಲ್ರೆಡಿ ಇರೋ ಆರ್ಡರ್ಗಳನ್ನು ಅವರಿಗೆ ಡೆಲಿವರ್ ಮಾಡೋಕ್ಕಾಗ್ತಾ ಇಲ್ಲ. ಲಾಕ್ಹೀಡ್ ಮಾರ್ಟಿನ್ ಮೊದಲನೇ ಕ್ವಾರ್ಟರ್ನಲ್ಲಿ 360 ಫೈಟರ್ ಜೆಟ್ಗಳನ್ನು ಡೆಲಿವರ್ ಮಾಡೋದು ಬಾಕಿ ಇತ್ತು. ಈಗ ಇದ್ದಕ್ಕಿದ್ದಂತೆ $1.3 ಟ್ರಿಲಿಯನ್ ಸುರಿದ್ರೆ ಎಲ್ಲಿಂದ ಮಾಡಿಕೊಡ್ತಾರೆ? ಹೊಸ ಫ್ಯಾಕ್ಟ್ರಿಗಳು ಬೇಕಾಗ್ತವೆ. ಸಾವಿರ ಸಂಖ್ಯೆಯಲ್ಲಿ ದುಡಿಯುವ ಕೈಗಳು ಬೇಕಾಗ್ತವೆ, ಇಂಜಿನಿಯರ್ಸ್ ಬೇಕಾಗ್ತಾರೆ. ಹೀಗಾಗಿ ಈ ಡಿಫೆನ್ಸ್ ಆರ್ಡರ್ಗಳು ಬೇರೆ ಕಡೆಗೂ ಹೋಗ್ತವೆ. ಎಲ್ಲಿಗೆ ಹೋಗ್ತವೆ? ರಷ್ಯಾ ಕೊಡ್ತಾರಾ? ಅವ್ರ ವಿರುದ್ಧನೇ ತಾನೇ ಮಾಡ್ತಿರೋದು. ಅವ್ರಿಗೆ ಕೊಡ್ತಾರಾ? ಆರ್ಡರ್ ಖಂಡಿತ ಕೊಡಲ್ಲ. ಚೀನಾ ಕೊಡ್ತಾರಾ? ಕೊಡಲ್ಲ. ಉಳಿದಿರೋದು ಯಾರು? ಇಸ್ರೇಲ್, ಭಾರತದಂಥ ರಾಷ್ಟ್ರಗಳು. ಇನ್ನು ಇಸ್ರೇಲ್ ಅದಕ್ಕೆ ಲಿಮಿಟೆಡ್ ಕೆಪಾಸಿಟಿ ಇದೆ, ಟೆಕ್ನಾಲಜಿ ಎಲ್ಲ ಇದೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಪುಟಾಣಿ ರಾಷ್ಟ್ರ, ಪುಟಾಣಿ ಮ್ಯಾನ್ ಪವರ್ ಹೊಂದಿರೋ ರಾಷ್ಟ್ರ.
ಜಾಸ್ತಿ ಇದ್ದಕ್ಕಿದ್ದಂತೆ ಆರ್ಡರ್ಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಅವ್ರಿಗೂ ಆಗಲ್ಲ. ಈಗ ಸ್ಕೇಲ್ ಇರೋ ಲಾರ್ಜ್ ಕಂಟ್ರಿ ಹಾಗೂ ಅಮೆರಿಕ ಮತ್ತು ಯುರೋಪ್ನೊಂದಿಗೆ ಒಂದು ಮಟ್ಟಿಗೆ ಚೆನ್ನಾಗಿ ಸಂಬಂಧ ಹೊಂದಿರೋ ಕಂಟ್ರಿ ಅಂದರೆ ಯಾವುದು? ಭಾರತ. ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಆರ್ಡರ್ಸ್ ಬರೋ ಸಾಧ್ಯತೆ ಇರುತ್ತೆ. ಭಾರತಕ್ಕೆ ಸದ್ಯ 5th Gen ಫೈಟರ್ ಜೆಟ್ನಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಶಸ್ತ್ರಾಸ್ತ್ರವನ್ನು ತಯಾರಿ ಮಾಡೋಕೆ ಆಗದೇ ಇರ್ಬೋದು. ಜೊತೆಗೆ ಅವುಗಳನ್ನೆಲ್ಲ ಅವರೇ ಮಾಡ್ಕೊಳ್ತಾರೆ, ಹೊರಗೆ ಕೊಡಲ್ಲ ಅವರು. ಯಾಕಂದರೆ ಯುರೋಪಲ್ಲೇ ಅದೊಂದು ಇದಿದೆ, ಮ್ಯಾಂಡೇಟ್ ಇದೆ ಆ ರಾಷ್ಟ್ರಗಳಿಗೆ. ಯುರೋಪಿಯನ್ ಯೂನಿಯನ್ನಲ್ಲಿ ಏನೇ ಇದ್ರೂ ಕೂಡ ಅದರ ಒಳಗೆ ಯುರೋಪಿಯನ್ ಯೂನಿಯನ್ ಒಳಗಡೆನೇ ಡಿಫೆನ್ಸ್ ಆರ್ಡರ್ಗಳನ್ನು ಕೊಡಬೇಕು ಅಂತ, ಹೈಟೆಕ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಸಂಬಂಧಪಟ್ಟಂತೆ. ಆದರೆ ಹೈಟೆಕ್ ಅಲ್ಲದೇ ಇರೋದೆಲ್ಲ ಆರ್ಡರ್ ಕೊಡ್ಬೋದು. ಆರ್ಟಿಲರಿ ಬಂದೂಕು, ರಾಕೆಟ್ ಲಾಂಚರ್ಗಳು, ಮದ್ದುಗುಂಡು, ಡ್ರೋನ್ಗಳನ್ನು ತಯಾರಿಸೋಕೆ ಆರ್ಡರ್ಸ್ ಕೊಡ್ಬೋದು. ಜೊತೆಗೆ ಈ ಹೈಟೆಕ್ ಪ್ಲ್ಯಾಟ್ಫಾರ್ಮ್ಸ್ಗೂ ಕೂಡ ರೆಕ್ಕೆ ಮಾಡಿಕೊಡೋದು, ಫ್ಯೂಸುಲಾಜ್ ಬಾಡಿ ಮಾಡಿಕೊಡೋದು, ಬಾಲ ಮಾಡಿಕೊಡೋದು, ಕೊಳವೆ ಮಾಡಿಕೊಡೋದು, ಇಂತಹ ಡಿಫೆನ್ಸ್ ಆ್ಯನ್ಸಿಲರಿ ಇಂಡಸ್ಟ್ರಿ ಇರುತ್ತೆ. ಡಿಫೆನ್ಸ್ಗೆ ಪೂರಕವಾಗಿರೋ ಇಂಡಸ್ಟ್ರಿ, ಅದರ ಆರ್ಡರ್ಸ್ ಭಾರತಕ್ಕೆ ಬರ್ಬೋದು. ಹೀಗಾಗಿ ಈ ನೇಟೋ ನಿರ್ಣಯದಿಂದ ಭಾರತಕ್ಕೂ ಒಳ್ಳೆಯ ಅವಕಾಶ ಸೃಷ್ಟಿಯಾಗುತ್ತೆ. ಇದೇ ಕಾರಣಕ್ಕೆ ಡಿಫೆನ್ಸ್ ಸ್ಟಾಕ್ಗಳನ್ನು ಹಿಡಿಯೋಕ್ಕಾಗ್ತಾ ಇಲ್ಲ, ಹೋಗ್ತಾನೆ ಇದ್ದಾವೆ. ನೇಟೋ ಡಿಸಿಷನ್ ಆದಮೇಲೆ ಮತ್ತಷ್ಟು ಮೇಲಕ್ಕೆ ಹೋಗಿವೆ. HAL, BEL, ಭಾರತ್ ಡೈನಾಮಿಕ್ಸ್ ಎಲ್ಲ ಇದು ಹೇಳ್ತಿದ್ದಾರೆ. ಆದರೆ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಷ್ಟೇ. ಯಾಕಂದರೆ ಆಲ್ರೆಡಿ ಭಾರತದ ಡಿಫೆನ್ಸ್ ಇಂಡಸ್ಟ್ರಿ ಹತ್ರ ಆರ್ಡರ್ ಬುಕ್ ಯಾವ ಲೆವೆಲ್ಗಿದೆ ಅಂದರೆ ಅವರಿಗೆ ಹಲವು ವರ್ಷ ಬೇಕು ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರೋ ಆರ್ಡರ್ಸ್ನೇ ಫುಲ್ಫಿಲ್ ಮಾಡೋಕ್ಕೆ. ಅಂಥ ಟೈಮ್ನಲ್ಲಿ ನೇಟೋ ವರ್ಷ ಹರಿಸೋ $1 ಟ್ರಿಲಿಯನ್ ದುಡ್ಡಿನ ಲಾಭ ಪಡ್ಕೋಬೇಕು ಅಂದರೆ ದೊಡ್ಡ ಸ್ಕೇಲ್ನಲ್ಲಿ ನಾವು ಕೂಡ ಸ್ಕೇಲ್ ಅಪ್ ಆಗಬೇಕು. ನಮ್ಮ ಪ್ರೊಡಕ್ಷನ್ ಕೇಪಬಿಲಿಟಿಯನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಿಕೊಂಡು, ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡಿಕೊಂಡು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಸರ್ಕಾರಿ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಗಳು ಇನ್ನಷ್ಟು ತೊಡಗಿ, ಇನ್ನಷ್ಟು ದುಡ್ಡು ಹಾಕಿ ನಮ್ಮ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಂಡು ಆರ್ಡರ್ಗಳನ್ನು ಪಡೆಯೋಕ್ಕೆ ನಾವು ಕೂಡ ಪ್ರಯತ್ನ ಪಡಬೇಕು. ನಾವು ರೀಸೆಂಟಾಗಿ ಡಿಫೆನ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೀವು ನೋಡಿಲ್ಲ ಅಂದರೆ ಕ್ಲಿಕ್ ಮಾಡೋ ಮೂಲಕ ಈ ರಿಪೋರ್ಟನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.